ಅಧ್ಯಕ್ಷರೇ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಗೆ ತಗುಲಿದಂಥ ಕೊಳೆ ರೋಗದಿಂದ ಅಪಾರ ನಷ್ಟ ಅನುಭವಿಸಿರುವ ಬಗ್ಗೆ ರೈತರಿಗೆ ಪರಿಹಾರ ಒದಗಿಸುವ ಬಗ್ಗೆ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರ ಗಮನವನ್ನು ಸೆಳೆದಿದ್ದೇನೆ. ಸಭಾಧ್ಯಕ್ಷರೇ, ನೀವು ಸಮಯ ಇಲ್ಲ ಅಂತ ಹೇಳಿದ್ರಿ, ಉತ್ತರ ಕೊಟ್ಟಿದ್ದಾರೆ. ನಾನು ನನ್ನ ವಿಚಾರಗಳನ್ನು ಅವರ ಗಮನವನ್ನು ಸೆಳೀತೇನೆ. ಸಭಾಧ್ಯಕ್ಷರೇ, 2024ರಲ್ಲಿ ಮಿನಿಮಮ್ ರೈನ್ ಫಾಲು 804.6 ಮಿಲಿಮೀಟರ್ ಬಿದ್ದಿದೆ ಸಭಾಧ್ಯಕ್ಷರೇ. ಆಯ್ತು. ಆದರೆ 2025ರಲ್ಲಿ ಮಿನಿಮಮ್ ರೈನ್ ಫಾಲ್ ಇರುವಂತದ್ದು 804.6 ಮಿಲಿಮೀಟರ್. ಇವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1002.9 ಮಿಲಿಮೀಟರ್ ಮಳೆ. ಅಧ್ಯಕ್ಷ ಕೊಟ್ಟಿದ್ದಾರೆ. ಅಲ್ಲ, ಅವರು ಉತ್ತರ ಕೊಟ್ಟದಕ್ಕೆ ನಾನು ಅದಕ್ಕೆ ಕೇಳ್ತಾ ಇರೋದು. ಅವರು ಉತ್ತರ ಕೊಟ್ಟದ್ರಲ್ಲಿ ಇದು ಇಲ್ಲ ಸಭಾಧ್ಯಕ್ಷ. 2 ನಿಮಿಷ ಆದ್ರೂ ಕೊಡಿ ನಮಗೆ. 3 ದಿವಸದಿಂದ ಒಂದು ಕಾಲಿಂಗ್ ಅಟೆನ್ಷನ್ಗೆ ಕಾಯ್ತಾ ಇದ್ದೀವಿ ಸಭಾಧ್ಯಕ್ಷರೇ. 3 ದಿವಸ, ನಿನ್ನೆ ರಾತ್ರಿ 12 ಗಂಟೆ ಕಾದಿದ್ದೀವಿ. ಈಗ ಬಾಕಿ ಅವರಿಗೆಲ್ಲ 10 ನಿಮಿಷ ಕೊಡ್ತೀರಿ. ನಾವು ಊರಿನವರು ಅಂತ ಹೇಳ್ಬಿಟ್ಟು 2 ನಿಮಿಷ ಅದಕ್ಕಾಗಿ ಬೇಗ ಹೇಳ್ತಾ ಇದ್ದೇನೆ. ಎಲ್ರು ಏನಂತಾರೆ, ನಿಮ್ಗೆ ಜಾಸ್ತಿ ಟೈಮ್ ಕೊಡ್ತಾರೆ ಅಂತ. ಇಲ್ಲ ಇಲ್ಲ, ನೀವು ನಮಗೆ ಟೈಮೇ ಕೊಡೋದಿಲ್ಲ. ಟೈಮ್ ಇಲ್ಲ, ಕ್ಯಾಬಿನೆಟ್. ಆಯ್ತು, 2 ನಿಮಿಷ ಅಲ್ಲಿ ಮುಗಿಸ್ತೀನಿ ಸಭಾಧ್ಯಕ್ಷರೇ. ಎಷ್ಟು ಮಳೆ ಬಿದ್ದಿದೆ, ಏನಾಗಿದೆ ಅಂತ ಅವ್ರಿಗೆ ಹೇಳಬೇಕಲ್ಲ. ಗೊತ್ತಿದೆ, ಇದೆಲ್ಲ ನೋಡಿ ಸಾಕಾಗಿದೆ ಅಲ್ಲ ಅವ್ರಿಗೆ. ಅಲ್ಲ, ಅವ್ರಿಗೆ ಹೇಳಬೇಕಲ್ಲ ಎಷ್ಟು ಮಳೆ ಬಿದ್ದಿದೆ. ಮಾತಾಡಬೇಕು. ಈಗ ಈ ತುರುಡೋಣ ಸಭಾಧ್ಯಕ್ಷರೇ. ಈಗ ಈ ವರ್ಷ ಇವತ್ತಿನವರೆಗೆ ಎವರೇಜ್ ರೈನ್ಫಾಲ್ ಇಡೀ ವರ್ಷದ್ದು 804 ಮಿಲಿಮೀಟರ್. ಈ ವರ್ಷ ಈವರೆಗೆ 1002.9 ಮಿಲಿಮೀಟರ್ ಮಳೆ ಬಿದ್ದಿದೆ ಸಭಾಧ್ಯಕ್ಷರೇ. ಈಗ ಇಡೀ ಕೊಳೆ ರೋಗ ಬಂದು ನಿಮ್ಮ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ ಇದೆ ಅಡಿಕೆ. ನಮ್ಮ ಏರಿಯಾದಲ್ಲಂತೂ ಅಡಿಕೆಗೆ ಎಲ್ಲ ಅವಲಂಬಿತರಾಗಿರೋ ರೈತರು ಅವಲಂಬಿತರಾಗಿದ್ದಾರೆ ಸಭಾಧ್ಯಕ್ಷರೇ. ಟೋಟಲ್ ಡ್ಯಾಮೇಜ್ ಆಗಿರುವಂಥದ್ದು ಈ ಕೊಳೆ ರೋಗದಿಂದ ಸುಳ್ಯದಲ್ಲಿ 1100 ಹೆಕ್ಟೇರ್ ಹೋಗಿದೆ. ಪುತ್ತೂರಿನಲ್ಲಿ 2100 ಹೆಕ್ಟೇರ್ ಕೃಷಿ ಭೂಮಿ ಅಡಿಕೆ ಪೂರ್ತಿ ಅಡಿಕೆ ಬಿದ್ದಿದೆ. ಬೆಳ್ತಂಗಡಿಯಲ್ಲಿ 1980 ಹೆಕ್ಟೇರ್ ಅಲ್ಲಿ ಹೋಗಿದೆ. ಬಂಟ್ವಾಳದಲ್ಲಿ 1715 ಹೆಕ್ಟೇರ್ ಹೋಗಿದೆ. ಕಡಬದಲ್ಲಿ 2150 ಹೆಕ್ಟೇರ್ ಪೂರ್ತಿ ಕೃಷಿಯಲ್ಲಿ ಅಡಿಕೆ ಏನಿದೆ ಮರದಲ್ಲಿ ಕೊಳ್ಳೆ ರೋಗದಿಂದ ಎಲ್ಲ ಬಿದ್ದಿದೆ ಸಭಾಧ್ಯಕ್ಷರೇ. ಒಟ್ಟು 11,139 ಹೆಕ್ಟೇರ್ ಅಲ್ಲಿ ಪೂರ್ತಿ ಅಡಿಕೆನೇ ಇಲ್ಲ ಸಭಾಧ್ಯಕ್ಷರೇ. ನಾನು ಗಮನ ಸೆಳೆಯುವಂಥದ್ದು, ಸರ್ಕಾರ ಅದು ಬಿಟ್ಟು ಇನ್ನೊಂದು ತೊಂದರೆ ಇದೆ ಸಭಾಧ್ಯಕ್ಷರೇ. ಗಾಳಿ ಬಂದಿದೆ, ಹೆಚ್ಚಿನ ಗಾಳಿ ಬಂದದ್ರಿಂದ ಎಲ್ಲ ಕಡೆ ಅಡಿಕೆ ಮರಗಳು ಎಲ್ಲ ಬಿದ್ದಿದೆ. ಒಂದು ಅಡಿಕೆ ಮರ ಮೇಲೆ ಬರಬೇಕಿದ್ರೆ, ಅಡಿಕೆ ಪಡಿಬೇಕಿದ್ರೆ 5 ರಿಂದ 6 ವರ್ಷ ಬೇಕಾಗ್ತದೆ. ಇವತ್ತು ಸರ್ಕಾರ ಏನು ಮಾಡ್ತದೆ ಸಭಾಧ್ಯಕ್ಷರೇ, 22,500 ರೂಪಾಯಿಯನ್ನು 1 ಹೆಕ್ಟೇರ್ಗೆ ಕೊಡ್ತದೆ. 1 ಹೆಕ್ಟೇರ್ ಅಲ್ಲಿ 1370 ಅಡಿಕೆ ಗಿಡ ನಿಲ್ತದೆ ಸಭಾಧ್ಯಕ್ಷರೇ. ಆದ್ರೆ ಒಂದಕ್ಕೆ 16 ರೂಪಾಯಿ ಆಯ್ತು ಒಂದು ಗಿಡಕ್ಕೆ. ಕೇರಳದಲ್ಲಿ ಇದಕ್ಕೆ 2,500 ರೂಪಾಯಿ ಕೊಡ್ತಾರೆ ಸಭಾಧ್ಯಕ್ಷರೇ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಜಿಲ್ಲಾಧಿಕಾರಿಗಳು ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಸುಮಾರು ಪುತ್ತೂರಿಗೆ 4.2 ಕೋಟಿ ರೂಪಾಯಿ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ 24 ಕೋಟಿ ರೂಪಾಯಿಯ ಅನುದಾನ ಬೇಕು ಅನ್ನೋ ವಿಚಾರವನ್ನು ಮಾನ್ಯ ಮಂತ್ರಿಗಳಿಗೆ ಕಳಿಸಿದ್ದಾರೆ. ನಾನು ಹೇಳುವಂಥದ್ದು ಇಷ್ಟೇ ಸಭಾಧ್ಯಕ್ಷರೇ, ಮಲ್ಕಿ ವ್ಯಾಲ್ಯೂಯೇಷನ್ ಪ್ರಕಾರ ಒಂದು ಗಿಡಕ್ಕೆ 2,500 ರೂಪಾಯಿ ಕೊಡಬೇಕಾಗ್ತದೆ ಸಭಾಧ್ಯಕ್ಷರೇ. ಇದರಲ್ಲಿ ಕೊಟ್ಟಿಗೆ ಬರುವಂತದ್ದು ಒಂದು 24 ಕೋಟಿ. ದಯಮಾಡಿ ಎಷ್ಟೋ ಲಕ್ಷ ರೈತರಿಗೆ ಇದನ್ನು ಹಂಚಿದಾಗೆ ಆಗ್ತದೆ. ನಾವು ಹವಾಮಾನ ಆಧಾರಿತ ವಿಮೆ ಬರ್ತದೆ ಸಭಾಧ್ಯಕ್ಷರಿಗೆ, ಮಂತ್ರಿಗಳು ಹೇಳ್ಬೋದು. ಅದರಲ್ಲಿ ಈಗ ಕಡಿಮೆ ಆಗಿದೆ. ಮೊದಲು 20% ಬರ್ತಾ ಇತ್ತು, ಈಗ 16%, 14%ಗೆ ಬಂದಿದೆ. ನಾನು ಹೇಳುವಂಥದ್ದು ಒಂದಷ್ಟು ಏನು ಪರಿಹಾರವನ್ನು ಕೊಡಬೇಕು. ಎಷ್ಟೋ ಜನ ರೈತರು, ಲಕ್ಷಗಟ್ಟಲೆ ಜನ ರೈತರು ಇದಕ್ಕೆ ಒಂದು ಕಡೆಯಿಂದ ಕೊಳೆ ರೋಗ ಆದರೆ ಇನ್ನೊಂದು ಕಡೆ ಹಳದಿ ರೋಗ ಕೂಡ. ಮಂತ್ರಿಗಳೇ, 1 ನಿಮಿಷ ಹೇಳ್ತೀನಿ. ಹಳದಿ ರೋಗದಿಂದ ಕೂಡ ಸುಳ್ಯದಲ್ಲಿ ಸುಮಾರು 10 ಗ್ರಾಮಗಳು ಇವತ್ತು ಹಳದಿ ರೋಗದಿಂದ 37,317 ಹೆಕ್ಟೇರ್ ಹಾನಿಯಾಗಿದೆ ಸಭಾಧ್ಯಕ್ಷರೇ. ಅದರಿಂದ ದಯಮಾಡಿ ಸರ್ಕಾರ ಇಡೀ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಈ ಭಾಗಕ್ಕೆ ಇದಕ್ಕೆ ಪರಿಹಾರ ಕೊಡಬೇಕು. ಇದೊಂದು ದೊಡ್ಡ ಪರಿಹಾರ ಅಲ್ಲ ಸಭಾಧ್ಯಕ್ಷ, ಸರ್ಕಾರಕ್ಕೆ ಸುಮಾರು 24-25 ಕೋಟಿ ಕೊಡುವ ಮುಖಾಂತರ ಆ ಪರಿಹಾರವನ್ನು ಕೊಡಬೇಕು ಅಂತ ಮಾನ್ಯ ಮಂತ್ರಿ ಅವರು ಚೆನ್ನಾಗಿದ್ದಾರೆ, ಒಳ್ಳೆಯವರಿದ್ದಾರೆ, ಖಂಡಿತ ಮಾಡ್ತಾರೆ. ಅವರ ಗಮನವನ್ನು ಸೆಳೀತೀನಿ ಸಭಾಧ್ಯಕ್ಷರೇ. ಮುಗಿತ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಅಶೋಕ್ ಕುಮಾರ್ ರೈ ಅವರು ನಮ್ಮ ಗಮನ ಸೆಳೆಯುವ ಸೂಚನೆಯಲ್ಲಿ ಅಡಿಕೆ ಬಗ್ಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ನಮಗೇನು ಅಡಿಕೆ ಬೆಳೆ ಹಾಳಾಗ್ತಿರೋದರಲ್ಲಿ, ಅದರಲ್ಲಿ ಮುಖ್ಯವಾಗಿ ನಮ್ಮ ಈ ರೋಗಗಳಿಂದ ಸಾಕಷ್ಟು ಹಾನಿಯಾಗಿದೆ. ಇದಕ್ಕೆ
ಹೆಚ್ಚಿನ ರೀತಿಯಿಂದ ಸಹಕಾರ ಮಾಡಿರಿ ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಅಶೋಕ್ ಕುಮಾರ್ ಅವ್ರಿಗೆ ಹೇಳಿದಾಗ ಪ್ರಶ್ನೆಗೆ ಏನು ಅತಿ ಹೆಚ್ಚು ಮಳೆ ಆದಾಗ ಇದು ಮುಖ್ಯವಾಗಿ ನಮಗೆ 30ರಿಂದ 38 ಡಿಗ್ರಿ ಟೆಂಪ್ರೇಚರ್ನಾಗಿದ್ದರೆ ಒಳ್ಳೆ ಚೆನ್ನಾಗಿ ಈಲ್ಡ್ ಬರ್ತದೆ. ಕಡಿಮೆನೂ ಆಗಬಾರ್ದು ಜಾಸ್ತಿನೂ ಆಗಬಾರ್ದು ಅಡಿಕೆ ಬೆಳೆಗೆ. ಆ ದೃಷ್ಟಿಕೋನದಲ್ಲಿ ಈಗ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಈ ರೋಗಗಳು ಕಾಣಿಸ್ಕೊಳ್ತಿರೋದು ನೀವೆಲ್ಲ ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಈಗ ನಮ್ಮ ಇಲಾಖೆಯಿಂದ ಸಾಕಷ್ಟು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. 24,000 ರೂಪಾಯಿ ಅಂದಾಜಿನಲ್ಲಿ ನಮಗೆ ಹಾನಿಯಾಗಿರೋ ಗಿಡಗಳಿಗೆ ಹೆಕ್ಟೇರ್ಗಳಿಗೆ ನಮಗೆ ಒದಗಿಸ್ಕೊಡ್ರಿ ಅಂತಲೂ ಕೇಳಿದ್ದಾರೆ. 22,000 ಚಿಲ್ಲರ. ಮತ್ತು ಇದರಲ್ಲಿ ಬೆಳೆ ವಿಮೆಯಿಂದ ವಿವಿಧ ಯೋಜನೆಗಳು ನೀವು ಬರ್ತಂತ ತಡ್ರಿ ಮಾತಾಡೋಣ ಒಂದು ನಿಮಿಷ. ಅದಕ್ಕೆ ಆ ಕಡೆ ಉಡುಪಿ ಮಂಗಳೂರು ಕಡೆಯವರು ಸಾಕಷ್ಟು ಜನ ನನಗೆ ಭೇಟಿಯಾಗಿದ್ದರು. ಭೇಟಿ ಮೇಲೆ ಸಾಕಷ್ಟು ಮಾತನಾಡಿ ಹೇಳಿದ್ದೀವಿ. ಇದರಲ್ಲಿ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. ನಮಗೆ ಒಟ್ಟು ಹೆಚ್ಚು ಕಡಿಮೆ ನಮಗೆ 178 ಕೋಟಿಗಳನ್ನ ಒದಗಿಸ್ಕೊಡ್ರಿ ಅಂತ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ಆ ನಿಟ್ಟಿನಲ್ಲಿ ಅವರು ಈಗ ಬರೀ ನಮಗೇನಿದ್ರು ಬರೀ 1,050 ರೂಪಾಯಿ ಅಷ್ಟೇ ನಮಗೆ ಇವತ್ತಿನ ಇದರಲ್ಲಿ ನಾವು ಅಷ್ಟು ಕೊಡಲಿಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಸ್ತಾವನೆಯಲ್ಲಿ ತಿಳಿಸಿದ್ದಾರೆ. ನಾವು ಕೇಳಿರೋದು 22,500 ರೂಪಾಯಿ ಹೆಕ್ಟೇರಿಗೆ. ಆದರೆ ಅದನ್ನು ಇಲ್ಲಿ ಎಲ್ಲರೂ ಇದ್ದಾರೆ, ನಮ್ಮ ನಾಯಕರುಗಳು ಎಲ್ಲರೂ ಇದ್ದೀರಿ, ಎಲ್ಲರೂ ಸೇರಿಬೇಕಾದ್ರೆ ಒಟ್ಟಿಗೆ ಹೋಗೋಣ. ನಮ್ಮ ಕೃಷಿ ಇಲಾಖೆಯಿಂದ ಇನ್ನೂ ಹೆಚ್ಚು ಅನುದಾನ ತಂದು ರೈತರಿಗೆ ಒಳ್ಳೆ ಕೆಲಸ ಆಗೋಕ್ಕೆ ಏನಾಗಬೇಕು ಅದ್ರ ಬಗ್ಗೆ ನೀವೆಲ್ಲ ಸೇರೋಣ. ನಮ್ಮ ಇಲ್ಲ ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅದನ್ನು ನಾವು ಮುಖ್ಯಮಂತ್ರಿಗಳು ಮತ್ತು ಫೈನಾನ್ಸ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀವಿ. ಒಂದು ಸುದ್ದಿವಾಗ ಚರ್ಚೆನೂ ಆಗಿದೆ. ಇದ್ರ ಬಗ್ಗೆ ಹೇಳ್ರಿ ಮತ್ತೇನೈತಿ. ಮಾನ್ಯ ಮಂತ್ರಿಗಳೇ, ಈಗ ಇದಕ್ಕೆ ಬೇಕಾಗಿರೋದು ಒಂದು 25 ಕೋಟಿ ರೂಪಾಯಿ. ಅದಕ್ಕೆ ನಾವು ಕೇಂದ್ರದ ಬಜೆಟ್ ಇನ್ನೊಂದನ್ನು ಕಾದ್ರೆ ಅದು ಇಲ್ಲ ಇದು ಇಲ್ಲ ಅಂತ ಆಗ್ಬಿಡ್ತದೆ ಸಭಾಧ್ಯಕ್ಷರೇ. ಒಂದು ಕಡೆಯಿಂದ ಸಭಾಧ್ಯಕ್ಷರೇ ಒಂದು ನಿಮಿಷ ಕೊಡಿ. ಒಂದು ಕಡೆಯಿಂದ ಗುಡ್ಡ ಜರಿತ ಆಗುವಂತದ್ದು, ಒಂದು ಕಡೆಯಿಂದ ಮಳೆ, ಒಂದು ಕಡೆಯಿಂದ ರಸ್ತೆ ಹಾನಿ ಆಗಿರುವಂತದ್ದು. ಜೊತೆಗೆ ಬೇಕಾದ್ರೆ ಆಮೇಲೆ ಮಾತಾಡಿದ್ರ ಬಗ್ಗೆ ಏನು ಕೇಂದ್ರಕ್ಕೂ ಇನ್ನೊಂದು ಸತಿ ಬೇಕಾದ್ರೆ ಪ್ರಸ್ತಾವನೆ ಕಳ್ಸೋಣ. ಎಲ್ಲ ಎಂಪಿಗಳಿಗೂ ಅವ್ರಿಗೂ ಹೇಳೋಣ. ನಮ್ಮ ಕರಾವಳಿ ಭಾಗದವ್ರಿಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ. ಕಂದಾಯ ಉಪಯೋಗಿಸಿದ್ರು ಹೇಳ್ರಿ ಮುಂಚೆ ಗಮನವನ್ನ ಸೆಳೆದಿದ್ದೇನೆ. ಹೆಣ್ಣು ಗಂಡು ನೋಡಕ್ಕ ಮನ್ಯಾಗ ಫಂಕ್ಷನ್ ಸಮರ್ಪಕವಾಗಿಲ್ಲ. ಇದೇನಾಗ್ಬಿಡೈತಿ, ಈ ಗುಡ್ಕ ಬಂದ ಮ್ಯಾಗ ಇದು ಜಾಸ್ತಿ ಆಕೆ ಅಂತ ಹೋಗ್ಬಿಟ್ಟೈತಿ. ಓಕೆ, ಈ ಭತ್ತ ಎಲ್ಲ ತೆಗೆದು ಈಗ ಅಡಿಕೆನೇ ಆಗ್ತದಾರ ನಮ್ಮ ಕಡೆಗೆ. ನೋಡಿರಲ್ಲ ಸಚಿವರೇ, ಮೊದಲು ಏನಿದ್ರು ಮಲೆನಾಡು ಅರೆ ಮಲೆನಾಡಿನಾಗ ಅಷ್ಟೇ ಬೆಳೀತಿದ್ರು. ಅದಕ್ಕೆ ಇದ್ರ ಬಗ್ಗೆ ನನಗೆ ಸಂಪೂರ್ಣವಾದ ಅರಿವು ಐತಿ. ಕೂತ್ಕೊಂಡು ಮಾತಾಡಿ ಸರಿ ಮಾಡ. TB ಜಯಚಂದ್ರ ಅವರು. ಸಭಾಧ್ಯಕ್ಷೆ, ನಿಯಮ 73 ಅಡಿ ಕಂದಾಯ ಸಚಿವರಲ್ಲಿ ಒಂದು ಪ್ರಶ್ನೆಯನ್ನ ಗಮನವನ್ನು ಸೆಳೆದಿದ್ದೆ. ಓಕೆ, ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ ಇದು ನನ್ನ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸರ್ವೆ ನಂಬರ್ 109ರಲ್ಲಿ 118 ಎಕರೆ ದರಖಾಸ್ತು ಜಮೀನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ರೈತರಿಗೆ ದರಖಾಸ್ತು ಮುಖೇಣ 1974 ಇಸ್ವಿನಲ್ಲಿ ಮಂಜೂರಾಗಿರ್ತಕ್ಕಂಥದ್ದು. ಅಂದರೆ 51 ವರ್ಷ ಆಗಿದೆ. 51 ವರ್ಷ ಆದಮೇಲೂ ಕೂಡ ಇನ್ನೂ ಖಾತೆ ಆಗಿಲ್ಲ, ಪಾಣಿ ಆಗಿಲ್ಲ, ಪೋಡಿ ಆಗಿಲ್ಲ ಅಂತಕ್ಕಂಥ ನನ್ನ ಪ್ರಶ್ನೆ. ಅವ್ರು ಕೊಟ್ಟಿರೋ ಉತ್ತರದಲ್ಲಿ ಏನೋ ಉತ್ತರ ಕೊಟ್ಟಿದ್ದಾರೆ. ಈ ಥರ ಉತ್ತರಗಳು ಕೊಡೋದ್ರಿಂದ ಇದು ಸಮಸ್ಯೆ ಬಗೆಹರಿದಿಲ್ಲ. ನಾನು ಸಲಹೆ ಮಾಡ್ತಕ್ಕಂಥದ್ದು ಈ ರೀತಿಯ ಈ ಉತ್ತರವನ್ನು ವಾಪಸ್ ತಗೊಂಡು ಇಷ್ಟು ದಿವಸದೊಳಗೆ ಮಾಡಿಕೊಡ್ತೀವಿ. ಇದು ಸರ್ಕಾರದ ಜವಾಬ್ದಾರಿ, ರೆವಿನ್ಯೂ ಡಿಪಾರ್ಟ್ಮೆಂಟಿನ ಜವಾಬ್ದಾರಿ ಆಗ್ತದೆ. ನಾವು ಇಷ್ಟು ದಿವಸದಲ್ಲಿ 1 ತಿಂಗಳು 2 ತಿಂಗಳು ಮಾಡಿಕೊಡ್ತೀವಿ ಅಂತಕ್ಕಂಥ ಉತ್ತರವನ್ನು ಕೊಡಿ. ಮಾನ್ಯ ಅಧ್ಯಕ್ಷರೇ, ಕಂದಾಯ ಸಚಿವರ ಪರವಾಗಿ ಮಾನ್ಯ ಹಿರಿಯ ಸದಸ್ಯರಾದ ಜಯಚಂದ್ರ ಅವರನ್ನು ಕರೆದು ಸನ್ಮಾನ್ಯ ಕಂದಾಯ ಸಚಿವರು ಸಭೆ ಜರುಗಿಸಿ ಆದಷ್ಟು ಬೇಗ ಇದನ್ನು ಅವರೇನು 2 ತಿಂಗಳದೊಳಗೆ ಇದನ್ನ ಸಮಸ್ಯೆ ಬಗೆಹರಿಸಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಸೂಕ್ತವಾಗಿದ್ದಿದೆ. ಕಂದಾಯ ಸಚಿವರಿಗೆ ನಾನು ತಿಳಿಸೋದ್ರ ಮೂಲಕ ಆ ಸಭೆಯನ್ನು ಏರ್ಪಾಡು ಮಾಡಿಸೋಂಥದ್ದು ಮಾಡ್ತೀನಿ. ಓಕೆ, ಈಗ ಮುಂದುವರೆದಂಥ ಎಲ್ಲ ಗಮನ ಸೂಚನೆ ನಾಳೆ ತೆಗೆದುಕೊಳ್ಳಲಾಗುವುದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್
ಇದು ಸಿರಿಧಾನ್ಯಗಳ ಸಂಪತ್ತು.